ಎವ್ರಿವನ್, ದೇಸಿ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಾಯಿಗಿಟ್ರೆ ಕರಗುವಂತಹ ರವೆ ಬರ್ಫಿ ರೆಸಿಪಿನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ಬಹಳ ಸಿಂಪಲ್ ಆಗಿ ಮಾಡ್ಬೋದು. ಕೋವನ ಬಳಸ್ದಲೇ ಕೋವಾದಿಂದ ಮಾಡಿದಾಗ ಇರುತ್ತಲ್ಲ ಟೇಸ್ಟು, ಅದೇ ಟೇಸ್ಟಲ್ಲಿ ನಾನು ಈ ರೆಸಿಪಿನ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಒಂದು 30 ಸೆಕೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ನಷ್ಟು ರವೆನ ಹಾಕೋತಾ ಇದ್ದೀನಿ. ಉಪ್ಪಿಟ್ಟನ್ನೆಲ್ಲ ಮಾಡ್ತೀವಲ್ಲ ಅದೇ ರವೆನ ಬಳಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ರವೆದು ಕಲರ್ ಚೇಂಜ್ ಆಗಬಾರ್ದು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ರವೆದು ಘಮ ಬರೋ ತನಕ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿದ ನಂತರ 3 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲನ್ನ ಹಾಕ್ಕೊಳ್ತಿದ್ದಂಗೆ ನೋಡಿ ರವೆ ಎಲ್ಲ ಹಾಲನ್ನ ಹೀರ್ಕೊಂಡು ಎಷ್ಟು ಬಿಡಿಯಾಗಿದೆ ಅಂತ. ರವೆ ಕಲರ್ ಮಾತ್ರ ಚೇಂಜ್ ಮಾಡ್ಕೋಬೇಡಿ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1/4 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಪೌಡರು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಕೋವಾಯಿಂದ ಮಾಡಿರೋಂತಹ ಟೇಸ್ಟೇ ಬರುತ್ತೆ. ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಬಾಣಲಿಗೆ 3/4 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆನ ಪಾಕ ಮಾಡ್ಕೋಬಾರ್ದು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಸ್ವಲ್ಪ ಕೈ ಬೆರಳಿಗೆ ಈ ರೀತಿ ಅಂಟಿಸ್ಕೊಂಡು ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಅಂಟಿದ್ರೆ ಸಾಕು. ಜಸ್ಟ್ ಅಂಟ್ಬಿಟ್ಟು ಈ ಥರ ಬಿಡ್ಕೊಳ್ಳುತ್ತಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬಂದಿದ ನಂತರ ರವೆನ ಹುರಿದಿಟ್ಕೊಂಡಿದ್ವಲ್ಲ ಇನ್ನೊಂದು ಬಾಣಲಿಲಿ, ಅದಕ್ಕೆ ನಾನು ಪಾಕನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ನಲ್ಲೇ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಯಾವಾಗ ಸ್ಟವ್ ಆಫ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಪ್ಲೇಟಿಗೋ ಅಥವಾ ಬಟ್ಲಿಗೋ ಒಂದೇ ಒಂದು ಡ್ರಾಪ್ನಷ್ಟು ಮಾಡಿರೋಂತಹ ಮಿಶ್ರಣನ ಹಾಕ್ಕೊಂಡು ಅದು ಉಂಡೆ ರೀತಿ ಚೆನ್ನಾಗಿ ಬರುತ್ತೆ ಅಂದಾಗ ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಿಳಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ ಬಾಣಲಿಯಿಂದ ಎಲ್ಲದು ಚೆನ್ನಾಗಿ ಎದ್ದು ಬರೋಕ್ಕೆ ಶುರುವಾಗುತ್ತೆ. ಮೊದಲೇ ನೀವು ಯಾವ ಪಾತ್ರೆಗೆ ಅಥವಾ ಪ್ಲೇಟಿಗೆ ಬರ್ಫಿನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸರ್ವ್ ಇಟ್ಕೊಂಡಿರಿ. ನಂತರ ನೋಡಿ ಬಾಣಲಿಂದ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಪಾತ್ರೆಗೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ತಕ್ಷಣವೇ ಎಲ್ಲದನ್ನು ಸೆಟ್ ಮಾಡ್ಕೊಂಬಿಡಿ. ಪಾತ್ರೆಗೆ ಚೆನ್ನಾಗಿ ಸೆಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ ಸ್ವಲ್ಪ ಬಾದಾಮಿನ ಉದುರಿಸ್ಕೊತಾ ಇದ್ದೀನಿ. ನೀವು ಬಾದಾಮಿ ಬೇಡ ಅಂದರೆ ಪಿಸ್ತಾ ಅಥವಾ ಗೋಡಂಬಿ ಯಾವುದನ್ನಾದರೂ ನೀವು ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಟ್ಬಿಡಿ. ಬಿಸಿ ಇದ್ದಾಗಲೇ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ತಣ್ಣಗಾಗಿದ ನಂತರ ಪೀಸಸ್ ಚೆನ್ನಾಗಿ ಎದ್ದು ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರವೆ ಬರ್ಫಿನ ಮನೆಯಲ್ಲಿ ಮಾಡ್ಬೋದು ಅಂತ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್